ನೀವು ಯಾರೇ ಹೆಸರು ಹೇಳಿ ಸರ್, ದ ಹಾರ್ಡ್ ಕೋರ್ ಟ್ರೂತ್ ಏನು ಅಂತಂದ್ರೆ ಅವ್ರಿಗೆ ಯಾವುದೇ ಡಿಸಿಷನ್ ಮೇಕಿಂಗ್ ಪವರ್ ಇರಲ್ಲ. ದೇ ಆರ್ ಜಸ್ಟ್ ಒಂದು ಗೊಂಬೆ ಥರ ಇರ್ತಾರೆ. ಸೊ ಅಂಥದನ್ನು ನಾವು ನೋಡಿದ್ದೀವಿ. ಬಟ್ ಇನ್ಮುಂದೆ ಹೊಸ ನಾಯಕತ್ವದಲ್ಲಿ ಹೊಸ ಬದಲಾವಣೆಗಳು ಏನಾದರೂ ಕಾಣ್ಬೋದಾ ಅಂತ ನಾನು ಕೇಳ್ತಾ ಇರೋದು. ಡೈರೆಕ್ಟ್ ಕ್ವೆಶ್ಚನ್. ಬದಲಾವಣೆಗಳು ಖಂಡಿತವಾಗ್ಲೂ ಕಾಣಲಿಕ್ಕೆ ಸಾಧ್ಯ ಇದೆ ಮೇಡಮ್. ಆ ಬದಲಾವಣೆಗಳ ಒಂದು ಪರ್ವ ಬಹುಶಃ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಈಗ ಏನು ಹೇಳ್ಬೋದು ಅಂದರೆ ಒಂದು ಗಿಡ ನೆಟ್ಟಿದ್ದೀವಿ, ಆ ಗಿಡ ಮುಂದೊಂದು ದಿನ ಒಂದು ಮರವಾಗಿ ಬೆಳೆದು ಸಾಕಷ್ಟು ಜನಕ್ಕೆ ನೆರಳಾಗುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ. ನೀವು ಯಾಕೆ ಹೇಳ್ತಿಲ್ಲ, ಹೌದು ನಾನು ರಾಜ್ಯಾಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡ್ತೀನಿ, ನಾನು ಇಡೀ ರಾಜ್ಯಾದ್ಯಂತ ಮತ್ತೆ ಪ್ರವಾಸ ಮಾಡ್ತೀನಿ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಾನು ಎಡ್ತಾಕ್ತೀನಿ ಅಂತ ನೀವು ಯಾಕೆ ಓಪನ್ ಆಗಿ ಡೈರೆಕ್ಟ್ ಆಗಿ ಅದೇ ಅಲ್ಲ, ನನಗೆ ಯಾವತ್ತೂ ಕೂಡ ನಾನು ರಾಜ್ಯಾಧ್ಯಕ್ಷನಾದ್ರೇನೆ ನಮ್ಮ ಕಾರ್ಯಕರ್ತರು ನನ್ನ ಒಪ್ಕೊಳ್ತಾರೆ ಅನ್ನೋ ಭಾವನೆ ಯಾವತ್ತೂ ಕೂಡ ನನಗೆ ಭಾವನೆ ಮೂಡಿಸಿಲ್ಲ ಕಾರ್ಯಕರ್ತರು. ಈಗ ದೇವೇಗೌಡರ ಫ್ಯಾಮಿಲಿನೇ JDSಗೆ ಆಸ್ತಿ, ಅದನ್ನ ಬಿಟ್ಟು ಅದೊಂಥರ ಅಂಟಿದ್ದಂಗೆ ಎಲ್ಲರನ್ನ ಗಟ್ಟಿಯಾಗಿ ಹಿಡ್ಕೊಂಡಿರೋದೇ ಆ ಅಂಟು. ಸೊ ಅದು ಬಿಟ್ಟರೆ ನನ್ಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ಅಂತ. ಬಟ್ ಆ ಕಾಂಟೆಕ್ಸ್ಟಲ್ಲಿ ಕೇಳ್ತಾ ಇರೋದು, ಸೊ ಆರ್ ಯು ಗೋಯಿಂಗ್ ಟು ಬಿಕಮ್ ಇದು ಏನು ರಾಜ್ಯಾಧ್ಯಕ್ಷರು ಆಗ್ತೀರಾ ಅಂತ? ತಾವು ಹೇಳಿದ್ದು ಒಂದು ಪಾಯಿಂಟ್ಗೆ ನಾನು ಒಪ್ಕೊಳ್ಳೇಬೇಕಾಗ್ತದೆ, ನನ್ನ ಸಹಮತ ಇದೆ. ಏನಪ್ಪ ಅಂದರೆ ದೇಶದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ ಯಾವುದಾದ್ರೂ ಒಂದು ವ್ಯಕ್ತಿ ಮೇಲೋ ಅಥವಾ ಒಂದು ಕುಟುಂಬದ ಮೇಲೆ ಆಧಾರಿತವಾಗಿ ಆ ಒಂದು ಪಕ್ಷ ನಡ್ಕೊಂಬರ್ತಾ ಇರ್ತಕ್ಕಂಥದ್ದು. ಬಹುಶಃ ಅದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ದೇವೇಗೌಡರು ಕುಟುಂಬದ ಬಹುಶಃ ಜನತಾದಳ ಪಕ್ಷ ಅಂತಕ್ಕಂಥದ್ದು ಅವತ್ತೇನು ಸ್ಪ್ಲಿಟ್ ಆಯಿತು ಆಫ್ಟರ್ 99. ಅದು JDUನಲ್ಲಿ ಒಂದಷ್ಟು ಜನ ಹೋದರು, JDSಗೆ ಒಂದಷ್ಟು ಜನ ಬಂದರು. ಬಹುಶಃ ಅದಾದಮೇಲೂ ಕೂಡ ಎಲ್ಲೋ ಒಂದು ಕಡೆ ದೇವೇಗೌಡರು ಸಾಹೇಬ್ರ ಕುಮಾರಣ್ಣ ಅವರ ಹೋರಾಟದ ಪಕ್ಷ 25 ವರ್ಷಗಳ ಕಾಲ ಇತ್ತೀಚೆಗೆ ಬೆಳ್ಳಿ ಹಬ್ಬ ಕೂಡ ಆಚರಣೆ ಆಯಿತು. ಆದರೆ ಮೇಡಮ್, ನನಗೆ ನೀವು ಕೇಳ್ತಾ ಇರ್ತಕ್ಕಂಥ ಈ ಪ್ರಶ್ನೆಗೆ ಬಹುಶಃ ನನಗೆ ಯಾವತ್ತೂ ಕೂಡ ನನ್ನ ಮನಸ್ಸಿಗೆ ನಾನು ಈ ಪಟ್ಟದಲ್ಲಿ ಹೋಗಿ ಕುತ್ಕೋಬೇಕು ಅಂತಕ್ಕಂಥ ಆಸೆ ಪಟ್ಟಂಥವನಲ್ಲ. ಯಾಕೆಂದರೆ ನೀವು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಹಿಂಬಾಗ್ಲಿಂದ ರಾಜಕಾರಣಕ್ಕೆ ನಿಖಿಲ್ ಬರಬಾರ್ದು ಅಂತ ಅಂದ್ಕೊಂಡಿದ್ದಾನೇನೋ ಅಂತಕ್ಕಂಥ ವಿಚಾರವಾಗಿ ನೀವು ಹೇಳಿದ್ರಿ. ಹೌದು, ನೀವು ಬರ್ಬೋದು ಆರಾಮಾಗಿ, ನಿಮ್ಮನ್ನ ಏನು ಬೇಕಾದರೂ ಮಾಡ್ಬೋದು. ಯಾಕಂದರೆ ನಿಮ್ಮ ತಾತನವರು ಪ್ರಧಾನಮಂತ್ರಿಗಳಾಗಿದ್ದವರು, ಈಗ ಕುಮಾರಸ್ವಾಮಿ ಅವರು ಈಸ್ ಅ ವೆರಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್. ಸೊ ನಿಮ್ಮನ್ನ ಹೇಗಾದರೂ ಮಾಡಿ ಯಾವುದಾದ್ರೂ ಒಂದು ಸರ್ಕಾರದ ಭಾಗ ಮಾಡ್ಬೋದಾಗಿತ್ತು. ಬಟ್ ಅದರ್ವೈಸ್ ನಿಮ್ಮ ಆಯ್ಕೆ ನಾನು ಸೋತ್ರೂ ಪರವಾಗಿ ನಾನು ಚುನಾವಣಾ ರಾಜಕೀಯದಿಂದನೇ ಮೇಲೆದ್ದು ಬರಬೇಕು ಅನ್ನೋದು, ದಟ್ ಈಸ್ ದಿ ಫೈಟಿಂಗ್ ಸ್ಪಿರಿಟ್ ನಾವು ನಿಮ್ಮಲ್ಲಿ ನೋಡಿರೋದು. ಸೊ ಬಿಡಿ, ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ನೀವೇನು ನಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ, ನಾವು ಅದನ್ನು ಪಕ್ಕಕ್ಕೆ ಇಡೋಣ. ಅದರ್ವೈಸ್ ಈ ಸತತ ಸೋಲುಗಳು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯಾವ ರೀತಿ ಪಕ್ವ ಮಾಡಿದೆ ಸರ್? ನನ್ನ ಸೋಲುಗಳು ನಾನು ಅತ್ಯಂತ ವಿನಮ್ರತೆಯಿಂದ ಸ್ವೀಕಾರ ಮಾಡಲಿಕ್ಕೆ ಬಯಸ್ತೀನಿ. ಬೇಜಾರಾಗಿಲ್ವಾ ನಿಮಗೆ? ಪ್ರಜಾಪ್ರಭುತ್ವ ಇದು ಮೇಡಮ್. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನ ಯಾರನ್ನ ಯಾವ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕು, ಯಾರಿಗೆ ಅಧಿಕಾರ ಕೊಡಬೇಕು ಅಥವಾ ಯಾರಿಗೆ ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ನಿರ್ಧಾರ ತಗೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಜನರಿಗೆ ಮಾತ್ರ. ಸೊ ಅವ್ರು ಯಾವುದೇ ನಿರ್ಧಾರ ತಗೊಳ್ಳಿ, ಅದಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ. ನಾನು ತಲೆಬಾಗಿದ್ದೀನಿ. ಬಟ್ ನಾನು ಸುಮ್ಮನೆ ನಿಮಗೆ ಒಂದು ಸ್ಮಾಲ್ ವಿಚಾರ ಹೇಳೋದಾದರೆ, ಬೇರೆಯವ್ರ ಥರ ನಾನು ಯಾವತ್ತೂ ಕೂಡ ನಾನು ಸೋತೆ ಅಂತ EVM ಮೇಲೆ ಆರೋಪ ಮಾಡ್ತಕ್ಕಂಥದ್ದಾಗಲಿ ಅಥವಾ ಬ್ಯಾಲೆಟ್ ಪೇಪರ್ ಸಿಸ್ಟಮ್ನ ಅಳವಡಿಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದಾಗಲಿ ನಾನು ಚರ್ಚೆ ಮಾಡಿದಂಥವ್ನಲ್ಲ. ಓಟ್ ಚೋರಿ ಆರ್ ವಾಟ್ ಎವರ್ ದ ನ್ಯೂ ಟ್ರೆಂಡ್ ಒಂದಷ್ಟು ಜನ ಹುಟ್ಟಾಕಿದ್ದಾರೆ. ಒಪ್ಕೊಂಡಿದ್ದೀನಿ ಸೋಲನ್ನು. ಆ ಸೋಲನ್ನು ಒಪ್ಕೊಂಡಿದ್ದೀನಿ ಅಂದರೆ ಆ ಚುನಾವಣೆಗೆ ಮಾತ್ರ ಸೀಮಿತವಾದಂಥ ಸೋಲನ್ನು ಒಪ್ಕೊಂಡಿದ್ದೀನಿ. ಆದರೆ ಹೋರಾಟದ ಕಿಚ್ಚನ್ನು ಒಂದು ಸ್ವಲ್ಪನೂ ಕೂಡ ಕಮ್ಮಿ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ಕೇವಲ MLAನೇ ಆಗಬೇಕು, MP ಆಗಬೇಕು, ಮಂತ್ರಿನೇ ಆಗಬೇಕು, ಆವಾಗಲೇ ನಾವು ರಾಜಕಾರಣದಲ್ಲಿ ಮುಂದುವರಿತೀವಿ ಅಂತಕ್ಕಂಥ ಮನಸ್ಥಿತಿ ನನಗಿಲ್ಲ. ನಾನು ಜನರ ಧ್ವನಿಯಾಗಿ ಕೆಲಸ ಮಾಡಬೇಕು, ಜನರ ಸಂಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಹತ್ತಿರದಿಂದ ನೋಡಬೇಕು, ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಳ್ಬೇಕು. ಮುಂದೊಂದು ದಿನ ಐ ಡೋಂಟ್ ನೋ ದಟ್ ಒನ್ ಫೈನ್ ಡೇ ಜನ ಯಾವತ್ತು ನಿರ್ಧಾರ ಮಾಡ್ತಾರೆ, ಆ ಭಗವಂತ ಯಾವಾಗ ನನಗೆ ಒಂದು ಅನುಗ್ರಹ ಕಲ್ಪಿಸ್ತಾನೋ ಅವತ್ತು ಜನ ನನಗೆ ಕೊಟ್ಟಂಥ ಅಧಿಕಾರ ವಾಪಸ್ಸು ಜನರ ಸೇವೆಗೆ ಮುಡಿಬಿಡ್ತೀನಿ. ವೆರಿ ಕ್ಲಿಯರ್. ಈಗ ನೀವು ಆಗಾಗ್ಗೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇರ್ತೀರಿ. ಇತ್ತೀಚೆಗೆ ಉದಾಹರಣೆಗೆ ಈ ಅಹಿಂಸಾ ಚೇತನ್ ವಿಚಾರದಲ್ಲಿ
3 ಸರಿ ಸೋತಿದ್ದಾರೆ, ಸೋತವ್ರ ಹತ್ರ ನಾನೇನು ಕೇಳಬೇಕು, ಅವ್ರು ನಾನು ಲೆಕ್ಕಕ್ಕೆ ಇಟ್ಟಿಲ್ಲ ಅಂದರೆ ನಿಮ್ಮ ಸೋಲುಗಳು ನಿಮ್ಮ ಹೋರಾಟದ ಮಧ್ಯೆ ಈ ರೀತಿ ನಿಮ್ಮನ್ನು ಅಪಹಾಸ್ಯ ಮಾಡೋ ಥರ ಮಾತಾಡ್ತಾರಲ್ಲ, ಅದಕ್ಕೆ ಅಂದರೆ ನೀವೇನೇ ಮಾತಾಡಿದ್ರೆ ಸೋತವ್ರು ಏನು ಮಾತಾಡ್ತಾರೆ, ಸೋತವ್ರು ಏನು ಮಾತಾಡ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸೋತವನು ಮನೇಲಿ ಕೂತ್ರೆ ಅದು ನಿಜವಾದ ಸೋಲು. ಸೋತಿದ್ದೀನಿ, ಜನ ನನ್ನ ಸೋಲಿಸ್ಬಿಟ್ಟಿದ್ದಾರೆ ಅಂತ ಮನೇಲಿ ಕೈಕಟ್ಟೆ ಹಾಕ್ಕೊಂಡು ಕೂತ್ಕೊಂಡ್ರೆ ಅದು ನಿಜವಾದ ಸೋಲು. ಆದರೆ ನಾನು ಸೋತಿರೋದು ಚುನಾವಣಾ ರಾಜಕಾರಣದಲ್ಲಿ. ನಾನು ಜನರಿಗೆ ಸೇವೆ ಮಾಡ್ತಕ್ಕಂಥ ನನ್ನಲ್ಲಿರ್ತಕ್ಕಂಥ ಇಚ್ಛಾಶಕ್ತಿ ಇರ್ಬೋದು, ಆ ಮನಸ್ಥಿತಿ ಇರ್ಬೋದು, ಅದರಲ್ಲಿ ನಾನು ಸೋಲನ್ನು ಒಪ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ನಾನಿಲ್ಲಿರುವಂಥದ್ದು ಜನರಿಗೋಸ್ಕರ ಬದುಕ್ತೀನಿ, ಜನರಿಗೋಸ್ಕರ ಇರ್ತೀನಿ. ಜನರು ಮುಂದೊಂದು ದಿನ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ವಾಪಸ್ ಜನರ ಪರವಾಗಿ ನಿಂತ್ಕೊತೀನಿ. ಆದರೆ ಮೇಡಮ್, ಇವತ್ತು ಭಾಳಷ್ಟು ಜನ ಮಾತಾಡ್ತಾರೆ, ಸೋಷಿಯಲ್ ಮೀಡಿಯಾ ಯುಗ, ಎಲ್ರಿಗೂ ಒಂದು ವಾಕ್ ಸ್ವಾತಂತ್ರ್ಯ ಇದೆ. ದೇ ಆರ್ ಹ್ಯಾವಿಂಗ್ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಥಾಟ್ ಎಲ್ಲವೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಮಾತಾಡ್ತಾರೆ. ಅದನ್ನು ಭಾಳ ಮನಸ್ಸಿಗೆ ತಗೊಂಡು ಹೋಗ್ತಕ್ಕಂಥದ್ದು ಆಗಬಾರ್ದು.